ಹಲೋ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾವಿಲ್ಲಿ ನೋಡ್ತಿದ್ದಾಗಿ ವೀಕ್ಷಕರೇ, ಇವಾಗ ಕೇಂದ್ರ ಸರ್ಕಾರ ಇಲಾಖೆ ವತಿಯಿಂದ ಭಾರತೀಯ ನೌಕಾಪಡೆಯಲ್ಲಿ ಇಂಡಿಯನ್ ನೇವಿಯಲ್ಲಿ ಬಿಟ್ಟಿರುವಂಥ ಹುದ್ದೆಗಳು ಯಾವ ಹುದ್ದೆಗಳು, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಹುದ್ದೆಗಳಿವೆ, ಟೋಟಲಿ ಹುದ್ದೆಗಳು ಎಷ್ಟು, ಆ ಅಪ್ಲಿಕೇಶನ್ ಹಾಕಲು ಕ್ವಾಲಿಫಿಕೇಷನ್ ಏನು, ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಏನಿರುತ್ತೆ, ಯಾವ ಏಜಿನವ್ರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ. ತಾವು ತಪ್ಪದೇನೆ ವಿಡಿಯೋನು ಕೊನೆವರೆಗೂ ನೋಡಿ. ತಾವು ನೋಡ್ಬೋದು ವೀಕ್ಷಕರು, ಹುದ್ದೆ ಹೆಸರು ಬಂದುಬಿಟ್ಟು ಪೈಲಟ್ ಆಗಿರಲಿ, ಏರ್ ಕ್ರೂ 21 ಹುದ್ದೆಗಳು, ಪೈಲಟ್ 24 ಹುದ್ದೆಗಳು, ಜನರಲ್ ಸರ್ವಿಸ್ 56 ಹುದ್ದೆಗಳು, ಟ್ರಾಫಿಕ್ ಕಂಟ್ರೋಲರ್ 20 ಹುದ್ದೆಗಳು, ಇನ್ಸ್ಪೆಕ್ಟರ್ ಕೇಡರ್ 16 ಹುದ್ದೆಗಳು, ಶಿಕ್ಷಣ ವಿಭಾಗದಲ್ಲಿ 15 ಹುದ್ದೆಗಳು, ತಾಂತ್ರಿಕ ಶಾಖೆಯಲ್ಲಿ 78 ಹುದ್ದೆಗಳು. ಇದೇ ರೀತಿ ಬಂದುಬಿಟ್ಟು ಅಷ್ಟು ಹುದ್ದೆಗಳು 250 ಹುದ್ದೆಗಳು ವೀಕ್ಷಕರೇ. ಸೊ ಇದಕ್ಕೆ ವಿದ್ಯಾರ್ಥಿ ಈ ರೀತಿ ಇದ್ದಿದ್ದು, ಅಭ್ಯರ್ಥಿಯು BE ಆಗಲಿ ಅಥವಾ BTech ಆಗಲಿ ಅಥವಾ MBA ಆಗಲಿ ಅಥವಾ BSc ಆಗಲಿ ಅಥವಾ BCom ಆಗಲಿ ಅಥವಾ MCA ಆಗಲಿ ಅಥವಾ MSc ಆಗಲಿ ಅಥವಾ MTech ವಿದ್ಯಾರ್ಥಿ ಹೊಂದಿರಬೇಕು. ಇವೆಲ್ಲ ಬಂದುಬಿಟ್ಟು ಇವಾಗ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ಗಳೆಲ್ಲ ವೀಕ್ಷಕರು. ಇವೆಲ್ಲ ವಯಸ್ಸಿನ ಮಿತಿ ಬಂದುಬಿಟ್ಟು 2 ಜುಲೈ 1998ರಿಂದ 1 ಜುಲೈ 2006 ದಿನಾಂಕ ನಡುವೆ ಜನಿಸಿರಬೇಕು. ಅಂದರೆ 2 ಜುಲೈ 1998ರಿಂದ 1 ಜುಲೈ 2006 ದಿನಾಂಕದೊಳಗೆ ಜನಿಸಿರುವಂಥ ಎಲ್ಲ ಮಕ್ಕಳಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ನೇಮಕಾತಿ ವಿಧಾನ ಬಂದುಬಿಟ್ಟು 6 ಅಭ್ಯರ್ಥಿಗಳು ಯಾವ್ಯಾರು ಯಾವ ಕ್ವಾಲಿಫಿಕೇಷನ್ ಮೇಲೆ ಜಾಬ್ಸ್ಗಳು ಇವೆಲ್ಲ ಅಂತ 6 ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ ಅವರು ಒಂದು ಸೆಲೆಕ್ಷನ್ ಮಾಡ್ಕೋತಾರೆ. ಆ ಸೆಲೆಕ್ಷನ್ ಆದ ನಂತರ ಅವರಿಗೆ ಒಂದು ಸಂದರ್ಶನ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂನಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೋತಾರೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ, ಬಟ್ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಕೊಂಡ ನಂತರ ತಮಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೋತಾರೆ. ಅರ್ಜಿ ಸಲ್ಲಿಸೋ ವಿಧಾನ ಬಂದುಬಿಟ್ಟು ವೆಬ್ಸೈಟ್ ಮೂಲಕನೇ ಹೋಗಿ ಅರ್ಜಿ ಸಲ್ಲಿಸಬೇಕು. ಬೇಕಾದರೆ ನಾನು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಂತ ಅಲ್ಲಿ ಹೋಗಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಕೆ ಡೇಟ್ ಸ್ಟಾರ್ಟ್ ಆಗಿದ್ದೆ 14 ಸೆಪ್ಟೆಂಬರ್ 2024ರಂದು, ಬಟ್ ಕೊನೆಯ ದಿನಾಂಕ 29 ಸೆಪ್ಟೆಂಬರ್ 2024 ಇದೆ. ಇನ್ನೂ ತಮಗೆ 15 ದಿನಗಳ ಕಾಲಾವಕಾಶ ಇದೆ. ಸೊ ನಿಮಗೆ ಒಂದು ಸಲ ಬಂದುಬಿಟ್ಟು ನಾನು ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ, ತಾವು ನೋಡಿ. ಅರ್ಜಿ ಸಲ್ಲಿಸೋ ಮುನ್ನ ಸಂಪೂರ್ಣ ಅಧಿಸೂಚನೆ ಓದಬೇಕು, ಅದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡ ನಂತರವೇ ಅರ್ಜಿ ಸಲ್ಲಿಸತಕ್ಕದಂತ ಹೇಳಿದ್ದಾರೆ. ಅದರೊಳಗೆ ಯಾವ್ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಿರ್ತಲ್ಲ, ತಾವು ಅದಕ್ಕೆ ಹೊಂದಿಕೊಳ್ಳುವಂಥ ಆಗಿದ್ದರೆ ಮಾತ್ರ ತಾವು ಅರ್ಜಿಯನ್ನು ಸಲ್ಲಿಸಬೇಕು. ಬಂದುಬಿಟ್ಟು ಇವಾಗ ನೋಡ್ಕೋಬೋದು ನೋಟಿಫಿಕೇಶನ್ ತಾವು ಇಂಡಿಯನ್ ನೇವಿ ವತಿಯಿಂದ ಕರೆದಿರುವಂಥ 250 ಹುದ್ದೆಗಳು. ಸೊ ಇಲ್ಲಿ ನೋಡ್ಕೋಬೋದು, ಜನರಲ್ ಸರ್ವಿಸ್ದವರಿಗೆ GS ಅಥವಾ X ಹೈಡ್ರೋ ಕೇಟರ್ ಅಂತ ಹೇಳಿದ್ದಾರೆ. BE BTech ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಎಲ್ಲಾದರೂ 60% ಮಾರ್ಕ್ಸ್ ತಾವು ಮಿನಿಮಮ್ 60% ಮಾರ್ಕ್ಸಿಂದ ತೆರಗಡೆ ಆಗಿದ್ದರೆ ಅಂಥವರೆಲ್ಲರೂ ಅಪ್ಲಿಕೇಶನ್ ಕೂಡ ಇಲ್ಲಿ ಸಲ್ಲಿಸ್ಬೋದು. ಅಂಥವ್ರು ಕೂಡ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೊಟ್ಟಿದ್ದಾರೆ, ಯಾವ ಡೇಟ್ದಿಂದ ಯಾವ ಡೇಟ್ದೊಳಗೆ ಹುಟ್ಟಿರ್ಬೇಕಂತೇಳಿ. 20 ಜುಲೈ 2000ರಿಂದ 1 ಜನವರಿ 2006 ಹುಟ್ಟಿರೋರು ಅಪ್ಲಿಕೇಶನ್ ಸಲ್ಲಿಸಲು ಎಲಿಜಿಬಲ್. ಇದಕ್ಕೆ ಗಂಡಸರಾಗಲಿ ಹೆಂಗಸರಾಗಿರಲಿ ಯಾವ್ಯಾವ ಅಭ್ಯಂತರ ಇಲ್ಲ, ಯಾವುದೇ ಜೆಂಡರ್ದವರು ಕೂಡ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ 15 ವೇಕೆನ್ಸಿ ಇನ್ GS ಅಂತ ಹೇಳಿದ್ದಾರೆ. 15 ವೇಕೆನ್ಸಿ GSಯಲ್ಲಿ ಖಾಲಿ ಇದ್ದಿದ್ದು. ಪೈಲಟು ಮತ್ತು ನೇವಿ ಏರ್ ಆಪ್ರೇಟರ್ ಅಥವಾ ಏರ್ ಟ್ರಾಫಿಕ್ ಕಂಡಕ್ಟರು, ಅದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು BE BTech ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅದು BE ಆಗಲಿ BTechದವರಾಗಲಿ ಮಿನಿಮಮ್ 60% ಮಾರ್ಕ್ಸ್ ಹೊಂದಿ ಪಾಸ್ ಆಗಿರಬೇಕು. ಅಂಥ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ತಗೋತಾರೆ. ಸೊ ಬಂದುಬಿಟ್ಟು ಇವಾಗ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ 60% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಕ್ಲಾಸ್ 10th ಕೂಡ ಅವ್ರದ್ದು 60% ಮಾರ್ಕ್ಸ್ಲಿಂದ ಪಾಸ್ ಆಗಿರಬೇಕು. ಅದೇ ರೀತಿ 12th ಕೂಡ 60% ಮಾರ್ಕ್ಸ್ ಮಿನಿಮಮ್ನಲ್ಲಿ ಪಾಸ್ ಆಗಿರಬೇಕು. ಸೊ ಇಂಗ್ಲೀಷಿನ ತಾವು 10th ಆಗಲಿ ಅಥವಾ 12th ಆಗಲಿ ಅದರೊಳಗೆ ಇಂಗ್ಲೀಷ್ ಸಬ್ಜೆಕ್ಟ್ ಕಂಪಲ್ಸರಿ ಆಗಿ ತಾವು ಓದಿರಬೇಕು. ಅಂಥ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಸೆಲೆಕ್ಷನಲ್ಲಿ ಚಾಯ್ಸ್ ಮಾಡ್ಕೋತಾರೆ. ಸೊ ಮೆನ್ ಆ್ಯಂಡ್ ವುಮೆನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 2 ಜುಲೈ 2001ರಿಂದ 1 ಜುಲೈ 2006 ಜನ್ಮಿಸಿದ್ದ ಎಲ್ಲ ಮಕ್ಕಳಿಗೆ ಕೂಡ ಆಯ್ಕೆ ಮಾಡ್ತಾರೆ. ಸೊ ಇವಾಗ ತಾವು ನೋಡ್ಕೋಬೋದು, ಕೊನೆಯದಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಇದೆಯಲ್ಲ, ಈ ಹುದ್ದೆಗೆ 2 ಜುಲೈ 2000ರಿಂದ 1 ಜುಲೈ 2004 ಜನಿಸಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಸೊ ಬಂದ್ಬಿಟ್ಟು ಇವಾಗ ಲಾಜಿಸ್ಟಿಕ್ ಹುದ್ದೆಗಳಿಗೆ BE ಆಗಿರಲಿ BTech ಆಗಿರಲಿ ಅಥವಾ ಎನಿ ಡಿಸಿಪ್ಲಿನ್ ವಿತ್ ಫಸ್ಟ್ ಕ್ಲಾಸ್ ಆರ್ MBA ಆಗಿರಲಿ ವಿತ್ ಫಸ್ಟ್ ಕ್ಲಾಸ್, BSc ಆಗಿರಲಿ BCom ಆಗಿರಲಿ BSc IT ಆಗಿರಲಿ ವಿತ್ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ. ಅಲಾಂಗ್ ವಿತ್ PG ಡಿಪ್ಲೊಮಾ ಫೈನಾನ್ಷಿಯಲ್ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ MCA ಅಥವಾ MSc ವಿತ್ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ವೇಕೆನ್ಸಿಗಳು ಬಂದುಬಿಟ್ಟು ಇವಾಗ 20 ಅಂತ ಹೇಳಿದ್ದಾರೆ. ಸೊ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ಆಫ್ 6 ವೇಕೆನ್ಸಿ ಫಾರ್ ವುಮೆನ್. ಇದರೊಳಗೆ 20ರೊಳಗೆ 6 ವೇಕೆನ್ಸಿಗಳು ಹೆಂಗಸರಿಗೆ ಅಂತೇಳಿ ತೆಗೆದಿಟ್ಟಿದ್ದಾರೆ. ಸೊ ಇದಕ್ಕೆ ಬಂದುಬಿಟ್ಟು ಡೇಟ್ ಆಫ್ ಬರ್ತು 2 ಜುಲೈ 2000ರಿಂದ 1 ಜನವರಿ 2006 ಜನಿಸಿರೋರು ಇರಬೇಕು. ಸೊ ಇವಾಗ ನಾವಲ್ ಆರ್ಮೆಂಟ್ ಇನ್ಸ್ಪೆಕ್ಟರ್ ಕ್ರೇಡ್ ಅಂತೇಳಿದೆ. ಇದಕ್ಕೆ BE BTech ಮಿನಿಮಮ್ 60% ಮಾರ್ಕ್ಸಿಂದ ಪಾಸ್ ಆಗಿರಬೇಕು. ಸೊ ಅಂಥ ವಿದ್ಯಾರ್ಥಿಗಳು
ಟೆಂತಲ್ಲಿ ಆಗಲಿ 12th ಆಗಲಿ 60% ಮಾರ್ಕ್ಸಿಂದ ಪಾಸ್ ಆಗಿರಬೇಕು. ಮತ್ತು ಅದೇ ರೀತಿ ಅವರು 10th ಅಥವಾ 12th ಇಂಗ್ಲೀಷನ್ನು ಕಡ್ಡಾಯವಾಗಿ ಓದಿರಬೇಕು. ಅವರು ಕಡ್ಡಾಯವಾಗಿ ಇಂಗ್ಲೀಷನ್ನು ಓದಿರಬೇಕು. ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತಾರೆ. ಸೊ ಬಂದ್ಬಿಟ್ಟು 16 ಪೋಸ್ಟ್ಗಳು ಇದ್ದಿದ್ದು. ಇದಕ್ಕೂ ಕೂಡ ಡೇಟ್ ಈ ರೀತಿ ಇದ್ದಿದ್ದೆ 2 ಜುಲೈ 2000ದಿಂದ 1 ಜನವರಿ 2006 ಒಳಗೆ ಜನಿಸಿದವರು ಎಲ್ಲರೂ ಅಪ್ಲೈ ಮಾಡ್ಬೋದು. ಈಗ ಬಂದುಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಆದವರು 60% ಮಾರ್ಕ್ಸ್ ಮಿನಿಮಮ್ MSc ಆಗಿರಬೇಕಂತ ಹೇಳಿದ್ದಾರೆ. ಅಥವಾ BSc ಮ್ಯಾಥ್ಸಲ್ಲಿ 60% ಆಗಿರಬೇಕು, ಅಥವಾ ಕೆಮಿಸ್ಟ್ರಿ ಫಿಸಿಕ್ಸ್ ಇನ್ BScಯಲ್ಲಿ 60% ಆಗಿರಬೇಕು. ಈ ರೀತಿ ಇದ್ದಿದ್ದು. ಇದಕ್ಕೆ ಗಂಡಸರಾಗಲಿ ಹೆಂಗಸರಾಗಲಿ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತಾರೆ. ಸೊ ಇದಕ್ಕೂ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 2 ಜುಲೈ 2000ದಿಂದ 1 ಜುಲೈ 2004 ಅಂತ ಹೇಳಿದ್ದಾರೆ. ಸೊ ಈಗ ಇಂಜಿನಿಯರಿಂಗ್ ಬ್ರಾಂಚದವರಿಗೆ BE BTech ದವರಿಗೆ ಮಿನಿಮಮ್ 60% ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಗಂಡಸರಾಗಲಿ ಹೆಂಗಸರಾಗಲಿ ಅಪ್ಲೈ ಮಾಡ್ಬೋದು. ಹೆಂಗಸರಿಗೆ ಅಂತೇಳಿ 11 ಜಾಬ್ಸ್ಗಳನ್ನು ತೆಗೆದಿಟ್ಟಿದ್ದಾರೆ. ಸೊ ಒಟ್ಟಾರೆ ಹುದ್ದೆಗಳು 36. ಅಪ್ಲೈ ಮಾಡಲು ಡೇಟ್ ಆಫ್ ಬರ್ತ್ ಕೂಡ ಈ ರೀತಿ ಇದ್ದಿದ್ದು 2 ಜುಲೈ 2000ದಿಂದ 1 ಜನವರಿ 2006 ಒಳಗೆ ಜನಿಸಿದವರು ಬೇಕು. ಕೆಳಗೆ ಬಂದುಬಿಟ್ಟು ಎಲೆಕ್ಟ್ರಿಕ್ ಬ್ರಾಂಚ್ ಜನರಲ್ ಸರ್ವಿಸ್ದವರಿಗೂ ಕೂಡ BE BTech ಅಂತ ಕ್ವಾಲಿಫಿಕೇಷನ್ನೇ ಕೇಳಿದ್ದಾರೆ. ಸೊ ಇವರು ಬಂದುಬಿಟ್ಟು ಇವಾಗ ಮಿನಿಮಮ್ 60% ಮಾರ್ಕ್ಸ್ ತೊಗೊಂಡಿರಲೇಬೇಕು ಎಲ್ಲ ಸಬ್ಜೆಕ್ಟಲ್ಲಿ. ಸೊ ಮೆನ್ ಆ್ಯಂಡ್ ವುಮೆನ್ಗಳಿಗೆ ಎಲ್ಲ ಪೋಸ್ಟ್ಗಳು ಖಾಲಿ ಇದ್ದಿದೆ, 42 ಒಟ್ಟಾರೆ ಪೋಸ್ಟ್ಗಳು. ಅದರೊಳಗೆ ಲೇಡೀಸ್ಗಂತಾನೆ 13 ಪೋಸ್ಟ್ಗಳನ್ನು ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಡೇಟ್ ಆಫ್ ಬರ್ತ್ ಕೂಡ ಈ ರೀತಿ ಇದ್ದಿದ್ದು 2 ಜುಲೈ 2000ದಿಂದ 1 ಜನವರಿ 2006 ಒಳಗೆ ಜನಿಸಿರೋರು ಬೇಕು. ಸೊ ಬಂದುಬಿಟ್ಟು ಇವಾಗ ನೋಡ್ಕೋಬೋದು ನೋಟ್ ಯಾವ ರೀತಿ ಇದ್ದಿದ್ದು ಅಂತೇಳಿ. ನಾನು ಸ್ಕ್ರೀನನ್ನು ಡಿಸ್ಪ್ಲೇಯನ್ನು ಓವರ್ ಮಾಡ್ಕೊತ ಹೋಗ್ತಾನೆ, ತಾವು ವಿಡಿಯೋನ ಫೋರ್ಸ್ ಮಾಡಿ ಕೂಡ ನೋಡ್ಕೋಬೋದು. ಬೇಕಾದರೆ ನಾನು ಈ ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ತಾವು ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಿರ್ತಲ್ಲ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.